ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದು ಸದರಿ ಗ್ರಾಮ ಸಭೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅನಿಲ್ ಪಾಟೀಲ್ ಅವರು ಆಗಮಿಸಿದರೆ ಈ ಗ್ರಾಮ ಸಭೆಗೆ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಚೇತನ್ ಅವರು ಆಗಮಿಸಿದರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಅಕ್ಕರೆ ಗ್ರಾಮ ಪಂಚಾಯತಿಯ ಮತ್ತೊಬ್ಬ ಸದಸ್ಯ ದರ್ಶನ್ ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಕುತ್ತಂಗಿಪಾಳ್ಯದ ರವೀಂದ್ರ ಕುಮಾರ್ ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮಲ್ಲೇನಹಳ್ಳಿ ಗ್ರಾಮದ ನಂಜಪ್ಪ ಅವರು ಸಹ ಆಗಮಿಸಿದರೆ ಈ ಗ್ರಾಮದಲ್ಲಿ ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಅವರಿಗೆ ಆರಿಫ್ ಅವರು ಮಾಜಿ ಅಧ್ಯಕ್ಷರು ಆರಿಫ್ ಅವರು ಈ ಗ್ರಾಮ ಸಭೆಗೆ ಆಗಮಿಸಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಇದು ಅರಣ್ಯ ಇಲಾಖೆಯಿಂದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಸೋಷಿಯಲ್ ಫಾರೆಸ್ಟ್ ಸ್ವಾಗತವನ್ನು ಕೊಡ್ತೇನೆ. ಗ್ರಾಮ ಸಭೆಯನ್ನು ತೋಟಗಾರಿಕೆ ಇಲಾಖೆ ಶಿವಕುಮಾರ್ ಅವರು ಸಹ ಈ ಗ್ರಾಮ ಸಭೆಗೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಯಾಕೆ ಆಗಲಿ ಬನ್ನಿ. ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀಮತಿ ವಿನೋದ ಮೊಗಳಿರವರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಅನಿಲ್ ಪಟೇಲ್ರವರು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಗೌರವಾನ್ವಿತ ಸರ್ವ ಸದಸ್ಯರುಗಳು ಹಾಗೂ ತೋಟಗಾರಿಕೆ ಇಲಾಖಾ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖಾ ಅಧಿಕಾರಿಗಳು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಪ್ರಮುಖ ಉದ್ದೇಶ ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ಪ್ರತಿ ಕುಟುಂಬಕ್ಕೆ ಕಡಿಮೆ ಇಲ್ಲದಂತೆ ಒಂದು ಆರ್ಥಿಕ ವರ್ಷದಲ್ಲಿ 3 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು. ಇದರ ಮೂಲಕ ದೀರ್ಘಕಾಲ ಬಾಳಿಕೆ ಬರುವಂತಹ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವಂಥದ್ದು. ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಈ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಬೇಡಿಕೆ ಪ್ರಕಾರ 15 ದಿನಗಳಿಗಾಗಿ ಕೂಲಿಯನ್ನು ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆ ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ಪರಿಹರಿಸಿಕೊಳ್ಳುವ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ವ್ಯವಸ್ಥೆಯನ್ನು ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಕೆಲಸದ ಸ್ಥಳದಲ್ಲಿ ಅಂಗವಿಕಲತೆ, ಗಾಯಗಳಾದಲ್ಲಿ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು. ಯೋಜನೆಯು ಪರಿಣಾಮಕಾರಿ ಅನುಷ್ಠಾನಗಳು ಸಹಕಾರಿಯಾಗುವುದು. ಫಲಾನುಭವಿಗಳು ತಮ್ಮ ಅಗತ್ಯತೆ ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವುದು. ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅಭಿವೃದ್ಧಿಯಾಗುವಂಥದ್ದು. ಹಾಗೆ ಈ ವೈಯಕ್ತಿಕ ಕಾಮಗಾರಿಗಳಾದ ಕೋಳಿ ಶೆಡ್ಡು ನಿರ್ಮಾಣಕ್ಕೆ 60,000 ನಿಗದಿಪಡಿಸಲಾಗಿದೆ. ದನದ ಶೆಡ್ ನಿರ್ಮಾಣಕ್ಕೆ 57,000, ಹಂದಿದೊಡ್ಡಿ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬಚ್ಚಲುಗುಂಡಿ ನಿರ್ಮಾಣಕ್ಕೆ 14,000 ರೂಗಳನ್ನು ನಿಗದಿಪಡಿಸಲಾಗಿದೆ. ಹಾಗೂ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ಹುಣಸೆ, ಅಂಗಾಂಶ ಬಾಳೆ, ಪಪ್ಪಾಯ, ತೆಂಗು, ಲವಂಗ, ಮಾವು, ಸಪೋಟ, ವಿಳೆದೆಲೆಂಬು ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ತಮ್ಮ ತೋಟಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆಕಟ್ಟೆ ನಿರ್ಮಾಣ, ಕೆರೆಗಳ ಹೂಳೆತ್ತುವುದು, ಸಮಗ್ರ ಕೆರೆ ಅಭಿವೃದ್ಧಿ, ಕಲ್ಯಾಣಿ ಅಭಿವೃದ್ಧಿ, ಸರ್ಕಾರಿ ಶಾಲೆಗಳಿಗೆ ಮಳೆ ನೀರು ಕೊಯ್ಲು ನಿರ್ಮಾಣ, ಕಾಂಪೌಂಡ್ ನಿರ್ಮಾಣ, ಶಾಲಾ ಶೌಚಾಲಯ ನಿರ್ಮಾಣ ಹಾಗೂ ಸಿಸಿ ರಸ್ತೆ, ಸಿಸಿ ಚರಂಡಿ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಈ ಎಲ್ಲ ಕಾಮಗಾರಿಗಳನ್ನು ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನು ಪಟ್ಟಿ ಮಾಡಿ ಗ್ರಾಮ ಸಭೆಯಲ್ಲಿ ಆ ಪಟ್ಟಿ ಮಾಡಿದಂಥ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಕ್ರಿಯೋಜನೆ ಪಟ್ಟಿ ತಯಾರು ಮಾಡಿ ಅನುಮೋದನೆಗಾಗಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಬೇಕಾಗುತ್ತೆ. ಆ ಸಲ್ಲಿಸಿಯಾಗಿ ಮಂಜೂರಾತಿಯಾಗಿ ಬಂದ ನಂತರ ಆದ್ಯತಾವಾರು ಕಾಮಗಾರಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆದ್ಯತಾವಾರು ಅಂತಂದರೆ ಮೊದಲನೇದಾಗಿ ಭೂ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾಮಗಾರಿಗಳು, ಎರಡನೇದಾಗಿ ಜಲ ಸಂರಕ್ಷಣೆಗೆ
ಸಂಬಂಧಪಟ್ಟಂಥ ಕಾಮಗಾರಿಗಳು, ಮೂರನೇದಾಗಿ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಂಡು ಉಳಿದ ಕಾಮಗಾರಿಗಳನ್ನು ಆದ್ಯತೆ ಮೇರೆಗೆ ತಾವು ನಿಯಮಾನುಸಾರ ಅನುಷ್ಠಾನ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೋಬೇಕಾದ ವೈಯಕ್ತಿಕ ಫಲಾನುಭವಿಗಳು ಯಾರು ಬರ್ತಾರೆ ಅಂತಂದರೆ ಮಹಿಳಾ ಪ್ರಧಾನ ಕುಟುಂಬದವರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಕುಟುಂಬದವರು, ವಿಶೇಷ ಚೇತನರು, ಸಣ್ಣ ಮತ್ತು ಅತಿ ಸಣ್ಣ ರೈತರು, ಹೀಗೆ ಈ ವೈಯಕ್ತಿಕ ಫಲಾನುಭವಿಗಳು ಈ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೋಬಹುದು. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿದ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 29/11/2024ರಿಂದ 6/12/2024ರವರೆಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪ್ರತಿ ಕಾಮಗಾರಿಗಳ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಹಾಗೆ 1/4/2023ರಿಂದ 31/3/2024ರ ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಗ್ರಾಮ ಪಂಚಾಯಿತಿ ವತಿಯಿಂದ 198 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಗ್ರಾಮ ಪಂಚಾಯಿತಿ ವತಿಯಿಂದ ಖರ್ಚಾದಂತ ಕೂಲಿ ಮೊತ್ತ 16,06,160, ಸಾಮಗ್ರಿ ಮೊತ್ತ 9,91,378, ಒಟ್ಟು 25,97,538 ರೂಗಳನ್ನು ಈ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವೆಚ್ಚ ಮಾಡಲಾಗಿದೆ. ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಒಂದು ಕಾಮಗಾರಿ ಅನುಷ್ಠಾನಗೊಂಡಿದೆ. 5,65,956 ರೂಗಳನ್ನು ವೆಚ್ಚ ಮಾಡಲಾಗಿದೆ. ಹಾಗೆ ತೋಟಗಾರಿಕೆ ಇಲಾಖೆಯಿಂದ 11 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಕೂಲಿ ಮೊತ್ತ 1,63,372, ಸಾಮಗ್ರಿ ಮೊತ್ತ 29,870, ಒಟ್ಟು 1,93,242 ರೂಗಳನ್ನು ತೋಟಗಾರಿಕೆ ಇಲಾಖೆಯಿಂದ ವೆಚ್ಚ ಮಾಡಲಾಗಿದೆ. ಹಾಗೆ ಗ್ರಾಮ ಪಂಚಾಯಿತಿ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆಯಿಂದ ಒಟ್ಟು ವೆಚ್ಚ 35,54,223 ರೂಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ ಪ್ರತಿ ಕಾಮಗಾರಿಯ ಹೆಸರು, ಆ ಕಾಮಗಾರಿಗೆ ಆಗಿರುವಂತಹ ವೆಚ್ಚದ ವಿವರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಮುಂದೆ ಇದೆ ಕೆವಿ ಶಿವಕುಮಾರ್ ಬಿನ್ ಲೇಟ್ ವೀರಭದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 13,272. ಕುಚ್ಚಂಗಿಪಾಳ್ಯ ಗ್ರಾಮದ ಸರ್ಕಾರಿ ಪಾಠಶಾಲೆಯ ಪಕ್ಕದಿಂದ ಸರ್ವೆ ನಂಬರ್ 74ರಿಂದ 105ರವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಕೂಲಿ ಮೊತ್ತ 61,936, ಸಾಮಗ್ರಿ ಮೊತ್ತ 1,61,169, ಒಟ್ಟು 2,23,105. ಕುಚ್ಚಂಗಿಪಳ್ಳಿ ಗ್ರಾಮದ ಅನುಸೂಯಮ್ಮ ಕೋನ್ ದಾಸಪ್ಪನವರ ವಸತಿ ನಿರ್ಮಾಣ 19,908. ಅರಕೆರೆ ಕುಚ್ಚಂಗಿಪಳ್ಯ ಗ್ರಾಮದ ರಾಧಾಕೋಮ್ ಮಂಜುನಾಥ್ರವರ ವಸತಿ ನಿರ್ಮಾಣ 15,800. ಕುಚ್ಚಂಗಿಪಳ್ಳಿ ಗ್ರಾಮದ ಅಳ್ಳಪ್ಪ ಬಿನ್ ದೊಡ್ಡರಂಗಯ್ಯನವರ ದನದ ಶೆಡ್ ನಿರ್ಮಾಣ 19,862. ಕುಚ್ಚಂಗಿಪಳ್ಳಿ ಗ್ರಾಮದ ಉಮಾಶಂಕರ್ ಬಿನ್ ನಂಜಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ಕುಚ್ಚಂಗಿಪಾಳ್ಯ ಗ್ರಾಮದ ಕಲಾವತಿ ಕೋಂ ಮಹೇಶ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,528. ಕುಚ್ಚಂಗಿಪಾಳ್ಯ ಗ್ರಾಮದ ಮಮತಾ ಕೋಂ ಹೇಮರಾಜುರವರ ದನದ ಶೆಡ್ ನಿರ್ಮಾಣ 15,484. ಕುಚ್ಚಂಗಿಪಾಳ್ಯ ಗ್ರಾಮದ ಗಂಗಮ್ಮ ಕೋಂ ಗವಿಯಪ್ಪನವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,528. ಕುಚ್ಚಂಗಿಪಾಳ್ಯ ಗ್ರಾಮದ ಚಿಕ್ಕರಂಗಯ್ಯ ಬಿನ್ ಬಾಣದರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,376. ಕುಚ್ಚಂಗಿಪಾಳ್ಯ ಗ್ರಾಮದ ತುಳಸಮ್ಮ ಕೋಂ ವೆಂಕಟೇಶ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 3,160. ಕುಚ್ಚಂಗಿಪಾಳ್ಯ ಗ್ರಾಮದ ನಂಜಪ್ಪ ಕೋಂ ಆಂಜಿನಪ್ಪನವರ ದನದ ಶೆಡ್ ನಿರ್ಮಾಣ 13,272. ಕುಚ್ಚಂಗಿಪಾಳ್ಯ ಗ್ರಾಮದ ನಾಗರತ್ನಮ್ಮ ಕೋಂ ಲಕ್ಕಣ್ಣನವರ ಪೌಷ್ಟಿಕ ಕೈತೋಟ ಕಾಮಗಾರಿ 3,160. ಕುಚ್ಚಂಗಿಪಾಳ್ಯ ಗ್ರಾಮದ ಪುಟ್ಟಮ್ಮ ಕೋಂ ಅಳ್ಳಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ಕುಚ್ಚಂಗಿಪಾಳ್ಯ ಗ್ರಾಮದ ಪುಟ್ಟಮ್ಮ ಕೋಂ ವೀರಭದ್ರಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 632. ಕುಚ್ಚಂಗಿಪಾಳ್ಯ ಗ್ರಾಮದ ಬಾಣದರಂಗಯ್ಯ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ಶೋಪಿಟ್ ನಿರ್ಮಾಣ 7,059.
ಕುಚ್ಚಂಗಿಪಳ್ಳಿ ಗ್ರಾಮದ ಭಾಗ್ಯಮ್ಮ ಕೋಂ ಹನುಮಂತರಾಯಪ್ಪನವರ ಪೌಷ್ಟಿಕ ಕೈತೋಟ ಕಾಮಗಾರಿ 632. ಕುಚ್ಚಂಗಿಪಳ್ಳಿ ಗ್ರಾಮದ ರಂಗಾಪಿನ್ ದೊಡ್ಡರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 8848. ಕುಚ್ಚಂಗಿಪಳ್ಳಿ ಗ್ರಾಮದ ರಾಜಮ್ಮ ಕೋಂ ರಂಗದಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6636. ಕುಚ್ಚಂಗಿಪಳ್ಳಿ ಗ್ರಾಮದ ರಾಧಾ ಕೋಂ ಮಂಜುನಾಥ್ರವರ ಶೋಪಿಟ್ ನಿರ್ಮಾಣ 7059. ಕುಚ್ಚಂಗಿಪಳ್ಳಿ ಗ್ರಾಮದ ರಾಧಾ ಕೋಂ ಮಂಜುನಾಥ್ರವರ ಪೌಷ್ಟಿಕ ಕೈತೋಟ ಕಾಮಗಾರಿ 2528. ಕುಚ್ಚಂಗಿಪಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 1580, ಸಾಮಗ್ರಿ ಮೊತ್ತ 74319, ಒಟ್ಟು 75899. ಕುಚ್ಚಂಗಿಪಳ್ಳಿ ಗ್ರಾಮದ ಸುರೇಶ್ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5056. ಕುಚ್ಚಂಗಿಪಳ್ಳಿ ಗ್ರಾಮದ ಇನ್ಲೈನ್ ಟ್ರೀಟ್ಮೆಂಟ್ ವರ್ಕ್ ಅಂದ್ರೆ ಕಲ್ಪಿಚಿಂಗ್ ಚರಂಡಿ ಕೂಲಿ ಮೊತ್ತ 49612. ಕುಚ್ಚಂಗಿಪಳ್ಳಿ ಗ್ರಾಮದಲ್ಲಿ ಇನ್ಲೈನ್ ಟ್ರೀಟ್ಮೆಂಟ್ ಅಂದ್ರೆ ಕಲ್ಪಿಚಿಂಗ್ ಕಾಮಗಾರಿ 44240. ಮಲ್ಲೇನಹಳ್ಳಿ ಗ್ರಾಮದ ಪುಟ್ಟಮ್ಮ ಕೋಂ ಕೋಡಿಲಿಂಗಪ್ಪನವರ ದನದ ಶೆಡ್ ನಿರ್ಮಾಣ 21,000. ಮಲ್ಲೇನಹಳ್ಳಿ ಗ್ರಾಮದ ಆರ್ ಶಿವಕುಮಾರ್ ರಂಗಪ್ಪನವರ ದನದ ಶೆಡ್ ನಿರ್ಮಾಣ 8848. ಮಲ್ಲೇನಹಳ್ಳಿ ಗ್ರಾಮದ ಅನಿತಾ ಕೋಂ ಲಿಂಗರಾಜುರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಮಲ್ಲೇನಹಳ್ಳಿ ಗ್ರಾಮದ ಅನ್ನಪೂರ್ಣಮ್ಮ ಕೋಂ ನಂಜಪ್ಪನವರ ಪೌಷ್ಟಿಕ ಕೈತೋಟ ಕಾಮಗಾರಿ 2844. ಮಲ್ಲೇನಹಳ್ಳಿ ಗ್ರಾಮದ ಶಿವರಾಜು ರಾಮಯ್ಯನವರ ದನದ ಶೆಡ್ ನಿರ್ಮಾಣ 6320. ಮಲ್ಲೇನಹಳ್ಳಿ ಗ್ರಾಮದ ಕಾಂತಮ್ಮ ಕೋಂ ಜಯಣ್ಣನವರ ಪೌಷ್ಟಿಕ ಕೈತೋಟ ಕಾಮಗಾರಿ 632. ಮಲ್ಲೇನಹಳ್ಳಿ ಗ್ರಾಮದ ಕೆಂಪಮ್ಮ ಕೋಂ ರಂಗಸ್ವಾಮಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 2258. ಮಲ್ಲೇನಹಳ್ಳಿ ಗ್ರಾಮದ ನಂಜಪ್ಪ ಕೋಂ ಸಿದ್ದನಂಜಪ್ಪನವರ ದನದ ಶೆಡ್ ನಿರ್ಮಾಣ 2212. ಮಲ್ಲೇನಹಳ್ಳಿ ಗ್ರಾಮದ ನಂಜಪ್ಪ ಬಿನ್ ಸಿದ್ದನಂಜಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 9480. ಮಲ್ಲೇನಹಳ್ಳಿ ಗ್ರಾಮದ ನಾಗಮ್ಮ ಕೋಂ ತಿಮರಾಜುರವರ ಪೌಷ್ಟಿಕ ಕೈತೋಟ ನಿರ್ಮಾಣ 632. ಮಲ್ಲೇನಹಳ್ಳಿ ಗ್ರಾಮದ ನಾಗಲಕ್ಷ್ಮಿ ಕೋಂ ಪ್ರಶಾಂತ್ ರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಮಲ್ಲೇನಹಳ್ಳಿ ಗ್ರಾಮದ ಪ್ರೇಮ ಕೋಂ ಶಿವಕುಮಾರ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಮಲ್ಲೇನಹಳ್ಳಿ ಗ್ರಾಮದ ಭೀಮರಾಜಯ್ಯ ಬಿನ್ ಲೇಟ್ ಅರಸಯ್ಯನವರ ದನದ ಶೆಡ್ ನಿರ್ಮಾಣ 12640. ಮಲ್ಲೇನಹಳ್ಳಿ ಗ್ರಾಮದ ಮಹದೇವಯ್ಯ ಬಿನ್ ಲಕ್ಷ್ಮೀ ನರಸಯ್ಯನವರ ಶೋಫಿಟ್ ನಿರ್ಮಾಣ 7059. ಮಲ್ಲೇನಹಳ್ಳಿ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ಮಹೇಶ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 2212. ಮಲ್ಲೇನಹಳ್ಳಿ ಗ್ರಾಮದ ಲಕ್ಷ್ಮೀ ನರಸಯ್ಯ ಬಿನ್ ಕೆಂಪಯ್ಯನವರ ದನದ ಶೆಡ್ ನಿರ್ಮಾಣ 25842. ಮಲ್ಲೇನಹಳ್ಳಿ ಗ್ರಾಮದ ಶಶಿಕಲಾ ಕೋಂ ಗಂಗಾಧರಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 2528. ಮಲ್ಲೇನಹಳ್ಳಿ ಗ್ರಾಮದ ಸರೋಜಮ್ಮ ಕೋಂ ನಾಗರಾಜುರವರ ಪೌಷ್ಟಿಕ ಕೈತೋಟ ಕಾಮಗಾರಿ 1580. ಮಲ್ಲೇನಹಳ್ಳಿ ಗ್ರಾಮದ ಸರೋಜಮ್ಮ ಕೋಂ ರಾಮಕೃಷ್ಣಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 316. ಮಲ್ಲೇನಹಳ್ಳಿ ಗ್ರಾಮದ ಸರೋಜಮ್ಮ ಕೋಂ ವೀರಭದ್ರಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಮಲ್ಲೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ ಸಾಮಗ್ರಿ ಮೊತ್ತ 2,12,674. ಮಲ್ಲೇನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಕೋಂ ಶಿವರಾಜುರವರ ಪೌಷ್ಟಿಕ ಕೈತೋಟ ಕಾಮಗಾರಿ 632. ಮಲ್ಲೇನಹಳ್ಳಿ ಗ್ರಾಮದ ಸಿಂಧು ಕೋಂ ಮಂಜುನಾಥ್ರವರ ವಸತಿ ನಿರ್ಮಾಣ 17,696. ಮಲ್ಲೇನಹಳ್ಳಿ ಗ್ರಾಮದ ಸುನಂದಮ್ಮ ಕೋಂ ಶಂಕರಪ್ಪನವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,528. ಮಲ್ಲೇನಹಳ್ಳಿ ಗ್ರಾಮದ ಸುಮಿತ್ರಮ್ಮ ಕೋಂ ರಮೇಶ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಮಲ್ಲೇನಹಳ್ಳಿ ಗ್ರಾಮದ ಸೌಮ್ಯ ಕೋಂ ರಾಜಶೇಖರಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 3,160. ಮಲ್ಲೇನಹಳ್ಳಿ ಗ್ರಾಮದ ಲೋಕಮ್ಮ ಕೋಂ ನರಸಿಂಹಯ್ಯನವರ ವಸತಿ ನಿರ್ಮಾಣ 1,896. ಕುಚ್ಚಂಗಿ ಗ್ರಾಮದ ನಾಗಲಕ್ಷ್ಮಮ್ಮ ಕೋಂ ಚೆನ್ನಪ್ಪನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 13,412. ಕುಚ್ಚಂಗಿ ಗ್ರಾಮದ ರತ್ನಮ್ಮ ಕೋಂ ಲೇಟ್ ನಂಜಪ್ಪನವರ ದನದ ಶೆಡ್ ನಿರ್ಮಾಣ ಕೂಲಿ ಮೊತ್ತ 9,164. ಸಾಮಗ್ರಿ ಮೊತ್ತ 23,397. ಒಟ್ಟು 32,561. ಕುಚ್ಚಂಗಿ ಗ್ರಾಮದ ರಾಧಾ ಕೋಂ ಗಜೇಂದ್ರ ಅವರ ವಸತಿ ನಿರ್ಮಾಣ 17,696.
ಕುಚ್ಚಂಗಿ ಗ್ರಾಮದ ರಮೇಶ್ ಬಿನ್ ರಂಗಸ್ವಾಮಿರವರ ದನದ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 17,696, ಸಾಮಗ್ರಿ ಮೊತ್ತ 36,560, ಒಟ್ಟು 54,256. ಕುಚ್ಚಂಗಿ ಗ್ರಾಮದ ಉಷಾ ಓಂ ಪ್ರಕಾಶ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 3,160. ಕುಚ್ಚಂಗಿ ಗ್ರಾಮದ ತಿಮ್ಮೇಗೌಡ ಬಿನ್ ಲೇಟ್ ನಂಜುಂಡಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಕುಚ್ಚಂಗಿ ಗ್ರಾಮದ ಕಾಂತರಾಜು ಬಿನ್ ಪುಟ್ಟಯ್ಯನವರ ದನದ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 8,848, ಸಾಮಗ್ರಿ ಮೊತ್ತ 13,412, ಒಟ್ಟು 22,260. ಕುಚ್ಚಂಗಿ ಗ್ರಾಮದ ಕೃಷ್ಣಪ್ಪ ಬಿನ್ ಚಿಕ್ಕಣ್ಣನವರ ದನದ ಶೆಡ್ ನಿರ್ಮಾಣ 5,681. ಕುಚ್ಚಂಗಿ ಗ್ರಾಮದ ಗೀತಾ ಓಂ ಗೋಪಾಲಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,212. ಕುಚ್ಚಂಗಿ ಗ್ರಾಮದ ಛಾಯಾ ಓಂ ಶ್ರೀಧರ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 3,160. ಕುಚ್ಚಂಗಿ ಗ್ರಾಮದ ಜಯರಾಮ್ ಬಿನ್ ಮುತ್ತುರಾಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಕುಚ್ಚಂಗಿ ಗ್ರಾಮದ ಜಯಲಕ್ಷ್ಮಮ್ಮ ಓಂ ಶಂಕರರಾಜ್ರವರ ವಸತಿ ನಿರ್ಮಾಣ 22,120. ಕುಚ್ಚಂಗಿ ಗ್ರಾಮದ ನಂಜಪ್ಪ ಬಿನ್ ರಾಮಣ್ಣನವರ ದನದ ಶೆಡ್ ನಿರ್ಮಾಣ 20,130. ಕುಚ್ಚಂಗಿ ಗ್ರಾಮದ ನಾಗರತ್ನಮ್ಮ ಓಂ ಜಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಕುಚ್ಚಂಗಿ ಗ್ರಾಮದ ಪುಟ್ಟರಾಜು ಬಿನ್ ರಾಜಣ್ಣನವರ ದನದ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 12,640, ಸಾಮಗ್ರಿ ಮೊತ್ತ 23,852, ಒಟ್ಟು 36,492. ಕುಚ್ಚಂಗಿ ಗ್ರಾಮದ ಪುಷ್ಪವತಿ ಕುಮಾರ್ ಅವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಕುಚ್ಚಂಗಿ ಗ್ರಾಮದ ಪೂರ್ಣಿಮಾ ಓಂ ರಮೇಶ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,528. ಕುಚ್ಚಂಗಿ ಗ್ರಾಮದ ಭೀಮರಾಜು ಬಿನ್ ಸಿದ್ದಗಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 9,480. ಕುಚ್ಚಂಗಿ ಗ್ರಾಮದ ಮಂಜುಳಾ ಓಂ ಕೆಂಪವನ್ನಯ್ಯನವರ ಪೌಷ್ಟಿಕ ಕೈತೋಟ ನಿರ್ಮಾಣ 3,160. ಕುಚ್ಚಂಗಿ ಗ್ರಾಮದ ಮಹೇಶ್ ಬಿನ್ ಮುತ್ತುರಾಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಕುಚ್ಚಂಗಿ ಗ್ರಾಮದ ಯಮುನಾ ಓಂ ಚಿದಾನಂದರವರ ವಸತಿ ನಿರ್ಮಾಣ 19,276. ಕುಚ್ಚಂಗಿ ಗ್ರಾಮದ ರತ್ನಮ್ಮ ಓಂ ದಯಾನಂದ್ರವರ ವಸತಿ ಪೌಷ್ಟಿಕ ಕೈತೋಟ ನಿರ್ಮಾಣ 3,160. ಕುಚ್ಚಂಗಿ ಗ್ರಾಮದ ರಾಜೇಶ್ವರಿ ಓಂ ಸತೀಶ್ ಅವರ ವಸತಿ ನಿರ್ಮಾಣ 27,176. ಕುಚ್ಚಂಗಿ ಗ್ರಾಮದ ರೂಪಾದೇವಿ ಓಂ ವನ್ನಸ್ವಾಮಿರವರ ಪೌಷ್ಟಿಕ ಕೈತೋಟ ಕಾಮಗಾರಿ 1,896. ಕುಚ್ಚಂಗಿ ಗ್ರಾಮದ ಲಕ್ಷ್ಮೀದೇವಮ್ಮ ಓಂ ಲಕ್ಷ್ಮಣ್ಣನವರ ಪೌಷ್ಟಿಕ ಕೈತೋಟ ಕಾಮಗಾರಿ 3,160. ಕುಚ್ಚಂಗಿ ಗ್ರಾಮದ ವಿಶಾಲಾಕ್ಷಮ್ಮ ಓಂ ಸುರೇಂದ್ರ ಕುಮಾರ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,528. ಕುಚ್ಚಂಗಿ ಗ್ರಾಮದ ಶುಭರಾಣಿ ಓಂ ಲೋಕೇಶ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 3,476. ಕುಚ್ಚಂಗಿ ಗ್ರಾಮದ ಸರಸ್ವತಿ ಓಂ ಆನಂದ್ರವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,528. ಕುಚ್ಚಂಗಿ ಗ್ರಾಮದ ಸಿದ್ದಲಿಂಗಮ್ಮ ಓಂ ಗಿರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 15,484. ಕುಚ್ಚಂಗಿ ಗ್ರಾಮದ ಕುಚ್ಚಂಗಿ ಹಟ್ಟಿ ಗ್ರಾಮದ ಕುರುಡೀರಯ್ಯನಹಟ್ಟಿ ಗ್ರಾಮದ ಸಣ್ಣಮ್ಮ ಓಂ ಅಣ್ಣಯ್ಯಪ್ಪನವರ ವಸತಿ ನಿರ್ಮಾಣ 15,800. ಗೀತಾ ಓಂ ಸಿದ್ದಗಂಗಯ್ಯನವರ ವಸತಿ ನಿರ್ಮಾಣ 27,492. ನೇತ್ರಾವತಿ ಓಂ ನಟರಾಜುರವರ ವಸತಿ ನಿರ್ಮಾಣ 15,800. ಮಂಜಮ್ಮ ಓಂ ಸಿದ್ದಗಂಗಯ್ಯನವರ ವಸತಿ ನಿರ್ಮಾಣ 17,696. ತಿಪ್ಪನಹಳ್ಳಿ ಗ್ರಾಮದ ರಮಾದೇವಿ ಓಂ ಚಂದ್ರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 13,904. ತಿಪ್ಪನಹಳ್ಳಿ ಗ್ರಾಮದ ರಾಜಣ್ಣ ಬಿನ್ ಸಿದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ತಿಪ್ಪನಹಳ್ಳಿ ಗ್ರಾಮದ ಅನಸೂಯಮ್ಮ ಓಂ ಸುರೇಶ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 3,160. ತಿಪ್ಪನಹಳ್ಳಿ ಗ್ರಾಮದ ಚಂದ್ರಕಲಾ ಓಂ ರಾಜಣ್ಣನವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,528. ತಿಪ್ಪನಹಳ್ಳಿ ಗ್ರಾಮದ ದ್ರಾಕ್ಷಾಯಣಿ ಓಂ ಜಯರಾಜ್ರವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,844. ತಿಪ್ಪನಹಳ್ಳಿ ಗ್ರಾಮದ ಅನಸೂಯ ಓಂ ಸುರೇಶ್ ಅವರ ದನದ ಶೆಡ್ ನಿರ್ಮಾಣ 28,130. ರಾಮಗೊಂಡನಹಳ್ಳಿ ಗ್ರಾಮದ ಲೋಕೇಶ್ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 21,488.
ರಾಮಗೊಂಡನಹಳ್ಳಿ ಗ್ರಾಮದ ವಿಶ್ವನಾಥ್ ಬಿನ್ ಅಡವಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 5056. ರಾಮಗೊಂಡನಹಳ್ಳಿ ಗ್ರಾಮದ ಜಗದಮ್ಮ ಕೋಂ ಅಡವಪ್ಪನವರ ವಸತಿ ನಿರ್ಮಾಣ 12640. ರಾಮಗೊಂಡನಹಳ್ಳಿ ಗ್ರಾಮದ ಶಿವಲಿಂಗಮ್ಮ ಕೋಂ ಸಿದ್ದರಾಮಣ್ಣನವರ ವಸತಿ ನಿರ್ಮಾಣ 15800. ರಾಮಗೊಂಡನಹಳ್ಳಿ ಸಿದ್ದರಾಮಯ್ಯ ಬಿನ್ ಮಂಜಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6636. ರಾಮಗೊಂಡನಹಳ್ಳಿ ಗ್ರಾಮದ ಭಾಗ್ಯಮ್ಮ ಕೋಂ ಅನಂತಕುಮಾರ್ ಅವರ ವಸತಿ ನಿರ್ಮಾಣ 27176. ರಾಮಗೊಂಡನಹಳ್ಳಿ ಗ್ರಾಮದ ಅನಸೂಯ ಕೋಂ ಸುಧಾಕರ್ ಅವರ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಪ್ರಕಾಶ್ ಬಿನ್ ಮಂಜುಂಡಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 12640. ರಾಮಗೊಂಡನಹಳ್ಳಿ ಗ್ರಾಮದ ರಮೇಶ್ ಬಿನ್ ಮಂಜುಳಾ ಕೋಂ ಮಹದೇವಯ್ಯನವರ ಪೋಷಕ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಗ್ರಾಮದ ಕಾಂತಾಣ ಬಿನ್ ರಂಗಪ್ಪನವರ ಬದು ನಿರ್ಮಾಣ 4424. ರಾಮಗೊಂಡನಹಳ್ಳಿ ಗ್ರಾಮದ ಕೆಂಪರಾಜು ಬಿನ್ ಬಸಪ್ಪನವರ ದನದ ಶೆಡ್ ನಿರ್ಮಾಣ 26997. ರಾಮಗೊಂಡನಹಳ್ಳಿ ಗ್ರಾಮದ ಗಂಗಮ್ಮ ಕೋಂ ಶೇಖರಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಗ್ರಾಮದ ಜಯಮ್ಮ ಕೋಂ ಮಹದೇವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 4108. ರಾಮಗೊಂಡನಹಳ್ಳಿ ಗ್ರಾಮದ ದ್ರಾಕ್ಷಾಯಣಮ್ಮ ಕೋಂ ರಾಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 9480. ರಾಮಗೊಂಡನಹಳ್ಳಿ ಗ್ರಾಮದ ಪಂಕಜ ಕೋಂ ವಿಶ್ವನಾಥ್ ರವರ ಪೌಷ್ಟಿಕ ಕೈತೋಟ ಕಾಮಗಾರಿ 2528. ರಾಮಗೊಂಡನಹಳ್ಳಿ ಗ್ರಾಮದ ಪೂರ್ಣಿಮಾ ಕೋಂ ಚಿದಾನಂದರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಗ್ರಾಮದ ಪ್ರಿಯದರ್ಶಿನಿ ಕೋಂ ಸ್ವಾಮಿರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಮಂಜುಳಾ ಕೋಂ ಸ್ವಾಮಿರವರ ಬಸವ ವಸತಿ ನಿರ್ಮಾಣ ಕಾಮಗಾರಿ 11060. ರಾಮಗೊಂಡನಹಳ್ಳಿ ಗ್ರಾಮದ ಯಶೋಧ ಕೋಂ ಶೇಖರ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಗ್ರಾಮದ ರಾಜಮ್ಮ ಸಿದ್ದಲಿಂಗಪ್ಪನವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಗ್ರಾಮದ ಲೋಕೇಶ್ ಬಿನ್ ಗಂಗಣ್ಣನವರ ದನದ ಶೆಡ್ ನಿರ್ಮಾಣ 2212. ರಾಮಗೊಂಡನಹಳ್ಳಿ ಗ್ರಾಮದ ವಿಜಯ್ ಕುಮಾರ್ ಬಿನ್ ಗಂಗಾಧರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 12640. ರಾಮಗೊಂಡನಹಳ್ಳಿ ಗ್ರಾಮದ ಶಾಂತಲಾ ಕೋಂ ಚಿದಾನಂದರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಗ್ರಾಮದ ಶ್ವೇತಾ ಕೋಂ ಚಂದ್ರಶೇಖರ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಗ್ರಾಮದ ಸುನಂದ ಕೋಂ ಸಿದ್ದರಾಮಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ರಾಮಗೊಂಡನಹಳ್ಳಿ ಗ್ರಾಮದ ಶಶಿಕಲಾ ಕೋಂ ಮಂಜುನಾಥ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 57196. ಅರಕೆರೆ ಗ್ರಾಮದ ಸಿದ್ದರಾಮಯ್ಯ ಬಿನ್ ರಾಮಯ್ಯನವರ ದನದ ಶೆಡ್ ನಿರ್ಮಾಣ 29721. ಅರಕೆರೆ ಗ್ರಾಮದ ಕಮಲಾ ಕೋಂ ರವಿರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಅರಕೆರೆ ಗ್ರಾಮದ ಕೆಂಪಮ್ಮ ಕೋಂ ಶಿವಣ್ಣನವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಅರಕೆರೆ ಗ್ರಾಮದ ಕಾಸಿಂ ಬೇಗ್ ಬಿನ್ ಹುಸೇನ್ ಬೇಗ್ ರವರ ದನದ ಶೆಡ್ ನಿರ್ಮಾಣ 15484. ಅರಕೆರೆ ಗ್ರಾಮದ ಗೌರಮ್ಮ ಕೋಂ ನರಸಿಂಹಮೂರ್ತಿರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಅರಕೆರೆ ಗ್ರಾಮದ ಜಯಮ್ಮ ಕೋಂ ರಂಗಪ್ಪನವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಅರಕೆರೆ ಗ್ರಾಮದ ದಶರಥ್ ಕುಮಾರ್ ಬಿನ್ ಶಿವಲಿಂಗಯ್ಯನವರ ದನದ ಶೆಡ್ ನಿರ್ಮಾಣ 13272. ಅರಕೆರೆ ಗ್ರಾಮದ ನಾದಿರಾ ಕೋಂ ಮುಸ್ತಾಕ್ ಅಹಮದ್ ರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಅರಕೆರೆ ಗ್ರಾಮದ ಪುಷ್ಪವತಿ ಕೋಂ ಪ್ರಕಾಶ್ ರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಅರಕೆರೆ ಗ್ರಾಮದ ರಾಧಮ್ಮ ಕೋಂ ಕುಮಾರ್ ರವರ ವಸತಿ ನಿರ್ಮಾಣ 13272. ಅರಕೆರೆ ಗ್ರಾಮದ ರಾಧಮ್ಮ ಕೋಂ ಸಿದ್ದರಾಜುರವರ ಪೌಷ್ಟಿಕ ಕೈತೋಟ ಕಾಮಗಾರಿ 3160. ಅರಕೆರೆ ಗ್ರಾಮದ ರಿಹಾನಾ ಬಾನು ಕೋಂ ಮಹಮ್ಮದ್ ಇರ್ಫಾನ್ ರವರ ವಸತಿ ನಿರ್ಮಾಣ 27492. ಅರಕೆರೆ ಗ್ರಾಮದ ಲಲಿತಮ್ಮ ಕೋಂ ಕೃಷ್ಣಾಚಾರ್ಯವರ ಶೋಫಿಟ್ ನಿರ್ಮಾಣ 7059. ಅರಕೆರೆ ಗ್ರಾಮದ ವಿಜಯಕುಮಾರ್ ಬಿನ್ ಚಿಕ್ಕಣ್ಣಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4424. ಅರಕೆರೆ ಗ್ರಾಮದ ವೀಣಾ ಕೋಂ ನವೀನ್ ಕುಮಾರ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 3160. ಅರಕೆರೆ ಗ್ರಾಮದ ಶಾಂತಮ್ಮ ಕೋಂ ನಂದೀಶ್ ರವರ ಪೌಷ್ಟಿಕ ಕೈತೋಟ ಕಾಮಗಾರಿ 2528. ಅರಕೆರೆ ಗ್ರಾಮದ ಶ್ರುತಿ ಕೋಂ ಮಂಜುನಾಥ್ ರವರ ಪೌಷ್ಟಿಕ ಕೈತೋಟ ಕಾಮಗಾರಿ 2212. ಅರಕೆರೆ ಗ್ರಾಮದ ಸಿದ್ದಲಿಂಗಪ್ಪ ಬಿನ್ ರಾಮಯ್ಯನವರ
ದನದ ಶೆಡ್ ನಿರ್ಮಾಣ 13,966. ಅರಕೆರೆ ಗ್ರಾಮದ ಸಿದ್ದಲಿಂಗಪ್ಪ ಬಿನ್ ಲೇಟ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 3,792. ಕುರುಡಿರೇಯನ ಹಟ್ಟಿ ಗ್ರಾಮದ ಕವಿತಾ ಕೋಂ ಸಿದ್ದರಾಜುರವರ ವಸತಿ ನಿರ್ಮಾಣ 22,120. ಕುರುಡಿರೇಯನ ಹಟ್ಟಿ ಗ್ರಾಮದ ನಿಜಲಿಂಗಯ್ಯ ಬಿನ್ ಚಂದ್ರಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 18,328. ತಿಮ್ಲಾಪುರ ಗ್ರಾಮದ ಅರುಣಕುಮಾರಿ ಕೋಂ ಶಿವಲಿಂಗ ಸರ್ಜಾರ್ ಅವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ತಿಮ್ಲಾಪುರ ಗ್ರಾಮದ ಗಂಗಮ್ಮ ಕೋಂ ಈರಣ್ಣನವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,212. ತಿಮ್ಲಾಪುರ ಗ್ರಾಮದ ಗೌರಮ್ಮ ಕೋಂ ನರಸಿಂಹಮೂರ್ತಿಯವರ ವಸತಿ ನಿರ್ಮಾಣ 16,116. ತಿಮ್ಲಾಪುರ ಗ್ರಾಮದ ಜಯಲಕ್ಷ್ಮಿ ಕೋಂ ಚಂದ್ರಶೇಖರ್ ಅವರ ವಸತಿ ನಿರ್ಮಾಣ 27,176. ತಿಮ್ಲಾಪುರ ಗ್ರಾಮದ ತಿಮ್ಮಕ್ಕ ಕೋಂ ನರಸಿಂಹಮೂರ್ತಿಯವರ ಪೌಷ್ಟಿಕ ಕೈತೋಟ ಕಾಮಗಾರಿ 1,580. ತಿಮ್ಲಾಪುರ ಗ್ರಾಮದ ಭಾಗ್ಯಮ್ಮ ಕೋಂ ನಟರಾಜುರವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,212. ತಿಮ್ಲಾಪುರ ಗ್ರಾಮದ ಭಾಗ್ಯಮ್ಮ ಕೋಂ ಯಡಿಯೂರಪ್ಪನವರ ವಸತಿ ನಿರ್ಮಾಣ 11,060. ತಿಮ್ಲಾಪುರ ಗ್ರಾಮದ ಮಂಗಳಮ್ಮ ಕೋಂ ಚಿಕ್ಕ ನರಸಯ್ಯನವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,212. ತಿಮ್ಲಾಪುರ ಗ್ರಾಮದ ಲಕ್ಷ್ಮೀ ದೇವಮ್ಮ ಕೋಂ ನರಸಿಂಹರಾಜುರವರ ಪೌಷ್ಟಿಕ ಕೈತೋಟ ಕಾಮಗಾರಿ 1,580. ತಿಮ್ಲಾಪುರ ಗ್ರಾಮದ ಲಕ್ಷ್ಮೀದೇವಿ ಕೋಂ ನಿಂಗಣ್ಣನವರ ಪೌಷ್ಟಿಕ ಕೈತೋಟ ಕಾಮಗಾರಿ 1,264. ತಿಮ್ಲಾಪುರ ಗ್ರಾಮದ ಲಕ್ಷ್ಮೀದೇವಿ ಕೋಂ ನಿಂಗಣ್ಣನವರ ವಸತಿ ನಿರ್ಮಾಣ 19,276. ತಿಮ್ಲಾಪುರ ಗ್ರಾಮದ ಶಿವಕುಮಾರ್ ಬಿನ್ ಲಕ್ಷ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ತಿಮ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ 2,13,020. ತಿಮ್ಲಾಪುರ ಗ್ರಾಮದ ಭಾರತಿ ಕೋಂ ಶಶಿಕುಮಾರ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 4,844. ದೇವರಹಟ್ಟಿ ಗ್ರಾಮದ ಕಾಳಮ್ಮ ಕೋಂ ಈರಯ್ಯನವರ ವಸತಿ ನಿರ್ಮಾಣ 26,544. ದೇವರಹಟ್ಟಿ ಗ್ರಾಮದ ಗಿರಿಜಾ ಕೋಂ ಮಹಾಲಿಂಗಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 23,384. ದೇವರಹಟ್ಟಿ ಗ್ರಾಮದ ಯಶೋದಮ್ಮ ಕೋಂ ಶಿವಲಿಂಗಯ್ಯನವರ ವಸತಿ ನಿರ್ಮಾಣ 19,592. ದೇವರಹಟ್ಟಿ ಗ್ರಾಮದ ಸಾವಿತ್ರಮ್ಮ ಕೋಂ ಶಿವಲಿಂಗಯ್ಯನವರ ವಸತಿ ನಿರ್ಮಾಣ 22,120. ದೇವರಹಟ್ಟಿ ಗ್ರಾಮದ ಸುಮಾ ಕೋಂ ಈರಣ್ಣನವರ ವಸತಿ ನಿರ್ಮಾಣ 19,908. ಸೀಗೆಪಳ್ಳಿ ಗ್ರಾಮದ ಕಲಾವತಿ ಕೋಂ ಬಸವರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 6,636. ಸೀಗೆಪಳ್ಳಿ ಗ್ರಾಮದ ಜಯಮ್ಮ ಕೋಂ ಚಿಕ್ಕವೀರಯ್ಯನವರ ವಸತಿ ನಿರ್ಮಾಣ 16,492. ಹೊಸಳ್ಳಿ ಗ್ರಾಮದ ಉಮಾದೇವಿ ಕೋಂ ಶಂಕರಪ್ಪನವರ ವಸತಿ ನಿರ್ಮಾಣ 27,492. ಹೊಸಳ್ಳಿ ಗ್ರಾಮದ ಕರಿಯಮ್ಮ ಕೋಂ ಗಂಗಣ್ಣನವರ ವಸತಿ ನಿರ್ಮಾಣ 24,896. ಹೊಸಳ್ಳಿ ಗ್ರಾಮದ ಗಂಗಮ್ಮ ಕೋಂ ಕಾಳಪ್ಪನವರ ವಸತಿ ನಿರ್ಮಾಣ 10,744. ಹೊಸಳ್ಳಿ ಗ್ರಾಮದ ಯಶೋದಮ್ಮ ಕೋಂ ಜಯಣ್ಣನವರ ವಸತಿ ನಿರ್ಮಾಣ 24,332. ಹೊಸಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ಬಾಣಪ್ಪನವರ ವಸತಿ ನಿರ್ಮಾಣ 17,064. ಹೊಸಳ್ಳಿ ಗ್ರಾಮದ ತಿಪ್ಪಯ್ಯ ಬಿನ್ ಗಾವೆ ಪುಟ್ಟಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಹೊಸಳ್ಳಿ ಗ್ರಾಮದ ಸಿದ್ದಯ್ಯ ಬಿನ್ ದುರ್ಮಲ್ಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಹೊಸಳ್ಳಿ ಗ್ರಾಮದ ಹುಚ್ಚಮ್ಮ ಕೋಂ ಗಂಗಣ್ಣನವರ ವಸತಿ ನಿರ್ಮಾಣ 27,492. ಹೊಸಳ್ಳಿ ಗ್ರಾಮದ ಲಿಂಗಮ್ಮ ಕೋಂ ರಾಮಕೃಷ್ಣಯ್ಯನವರ ವಸತಿ ನಿರ್ಮಾಣ 13,272. ಅರಕೆರೆ ಗ್ರಾಮದ ಮೊಹಮ್ಮದ್ ಸಮೀವುಲ್ಲಾ ಬಿನ್ ಫ್ಯಾರೇಜನ್ ರವರ ದನದ ಶೆಡ್ ನಿರ್ಮಾಣ 15,484. ಹಾಗೆ PRD ಇಲಾಖೆಯಿಂದ ಒಂದು ಕಾಮಗಾರಿ ಅನುಷ್ಠಾನಗೊಂಡಿದೆ. ಅಮಲಾಪುರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ 1,97,490 ಈ ಕಾಮಗಾರಿ ವೆಚ್ಚ ಮಾಡಲಾಗಿದೆ. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ದಾಸರಹಳ್ಳಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಇಂಗುಗುಂಡಿ ನಿರ್ಮಾಣ 5,65,956. ತೋಟಗಾರಿಕೆ ಇಲಾಖೆಯಿಂದ ನುಗ್ಗೆ ಕಾಮಗಾರಿ ಕೃಷ್ಣಪ್ಪ ಸಣ್ಣ ಚಿಕ್ಕಣ ಕುಚಂಗಿ ಗ್ರಾಮ 38,070. ತೆಂಗಿನ ಸಸಿ ಕಾಮಗಾರಿ ಕೃಷ್ಣಮೂರ್ತಿ ಸಣ್ಣ ರಾಮಕೃಷ್ಣಯ್ಯ ಹೊಸಳ್ಳಿ ಗ್ರಾಮ 16,432. ತೆಂಗಿನ ಸಸಿ ಕಾಮಗಾರಿ ಮಂಜಮ್ಮ ಸಣ್ಣ ರಾಮಕೃಷ್ಣಯ್ಯ ಹೊಸಳ್ಳಿ ಗ್ರಾಮ 6,320. ಕುಚಂಗಿ ಗ್ರಾಮದ ಲಿಂಗರಾಜು ಬಿನ್ ಗುತ್ತಮ್ಮನವರ ಜಮೀನಿನಲ್ಲಿ ಬಾಳೆ ತೋಟ ಕಾಮಗಾರಿ 29,540.
ಜಾಪತ್ರೆ ಕಾಮಗಾರಿ ಪ್ರಸನ್ನ ಕುಮಾರ್ ಸನ್ ಆಫ್ ಕೆಂಪಣ್ಣ ರಾಮಗೊಂಡಳ್ಳಿ ಗ್ರಾಮ 4424. ತೆಂಗಿನ ಸಸಿ ಕಾಮಗಾರಿ ದೇವರಾಜು ಸನ್ ಆಫ್ ನರಸಿಂಹಯ್ಯ 16748. ಮಾವಿನ ಸಸಿ ಕಾಮಗಾರಿ ದ್ರಾಕ್ಷಾಯಣಿ ಸನ್ ಆಫ್ ರಾಜಣ್ಣ 30,968. ತೆಂಗಿನ ಸಸಿ ಕಾಮಗಾರಿ ಲಕ್ಷ್ಮೀ ನರಸಮ್ಮ ವೈಫ್ ಆಫ್ ರಾಮಯ್ಯ 12,008. ಪಪ್ಪಾಯ ಕಾಮಗಾರಿ ವಿರೂಪಾಕ್ಷಯ್ಯ ಸನ್ ಆಫ್ ಸಿದ್ದಲಿಂಗಯ್ಯ 13,272. ತೆಂಗಿನ ಸಸಿ ಕಾಮಗಾರಿ ಸಿದ್ದಗಂಗಮ್ಮ ವೈಫ್ ಆಫ್ ಕದರಪ್ಪ 11,060. ಕಾಳುಮೆಣಸು ಕಾಮಗಾರಿ ಸುರೇಶ್ ಸನ್ ಆಫ್ ಪುಟ್ಟಸ್ವಾಮಯ್ಯ 14,400. ಇವಿಷ್ಟು ಕಾಮಗಾರಿಗಳು 1/4/2023ರಿಂದ 31/3/2024 ಅವಧಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗಳು. ಈ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆಕ್ಷೇಪಣೆ ಇದ್ರೆ ಈ ಸಭೆಯಲ್ಲಿ ತಿಳಿಸಬಹುದು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಹಾಗೆ 15ನೇ ಹಣಕಾಸು ಯೋಜನೆಯ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಪೇಜ್ ನಂಬರ್ 1/4/2023ಕ್ಕೆ ಪ್ರಾರಂಭಿಕ ಶುಲ್ಕ 36,497. ಬಿಡುಗಡೆಯಾದ ಅನುದಾನ 16,85,284. ಇದಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 7,808. ಒಟ್ಟು ಅನುದಾನ 17,29,589. ಒಟ್ಟು ಖರ್ಚು 14,29,422. 31/3/2024ಕ್ಕೆ ಅಂತಿಮ ಶುಲ್ಕ 3,167,000. ಹೊಸಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಚರಂಡು ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 72,000. ದೇವರಹಟ್ಟಿ ಮತ್ತು ಕುರುಡಿರಯ್ಯನಹಟ್ಟಿ ಗ್ರಾಮಗಳಲ್ಲಿ ಚರಂಡಿ ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 36,000. ಅಮಲಾಪುರ ಗ್ರಾಮದ ಎಸ್ಟಿ ಕಾಲೋನಿಯಲ್ಲಿ ಚರಂಡಿ ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 36,000. ತಿಮ್ಮಲಾಪುರ ಎಸ್ಸಿ ಕಾಲೋನಿಯಲ್ಲಿ ಚರಂಡಿ ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 72,000. ಅರಕೆರೆ ಆಶ್ರಯ ಕಾಲೋನಿ ಮತ್ತು ಏಡಿ ಕಾಲೋನಿ ಗ್ರಾಮದಲ್ಲಿ ಚರಂಡಿ ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 72,000. ಅರಕೆರೆ ಗ್ರಾಮದ ತೋವಿನಕೆರೆ ರಸ್ತೆಯಿಂದ ಪಂಚಾಕ್ಷರಯ್ಯನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 2,16,000. ಕುಚ್ಚಂಗಿಪಾಳ್ಯ ಎಸ್ಸಿ ಕಾಲೋನಿ ಚರಂಡಿ ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 36,000. ರಾಮಗೊಂಡನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಚರಂಡಿ ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 36,000. ಮಲ್ಲೇನಹಳ್ಳಿ ಮತ್ತು ತಿಪ್ಪನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಚರಂಡಿ ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 36,000. ಅರಕೆರೆ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಚರಂಡಿ ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 90,000. ಕುಚ್ಚಂಗಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಚರಂಡಿ ಹೂಳು ತೆಗೆಯುವುದು ಮತ್ತು ಎರಡೂ ಬದಿಗಳಲ್ಲಿ ಸ್ವಚ್ಛತೆ ಕಾಮಗಾರಿ 36,000. ಹಾಗೆ ಕುಡಿಯುವ ನೀರಿನ ನಿರ್ವಹಣೆ, ಬೀದಿ ದೀಪ ಸಾಮಗ್ರಿ ಖರೀದಿ, ಇತರೆ ಚಟುವಟಿಕೆಗಳಿಗೆ ಸಂಬಂಧಿಸಿದ ಒಟ್ಟು ವೆಚ್ಚ 14,29,417. ಈಗ ಇದುವರೆಗೂ ನಾನು ಓದಿದಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ನ್ಯೂನತೆ ಅಥವಾ ಬೇರೆ ವಿಷಯ ನರೇಗಾ ಸಂಬಂಧಪಟ್ಟಂತ ವಿಷಯಗಳಿದ್ದಲ್ಲಿ ಈ ಸಭೆಗೆ ತಿಳಿಸಬಹುದು ಅಂತ ಹೇಳ್ತಾ ಇದುವರೆಗೂ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಷ್ಟು ವೈಯಕ್ತಿಕ ಫಲಾನುಭವಿಗಳು ಆಗಮಿಸಿಲ್ಲ. ಆದರೂ ಈ ವೈಯಕ್ತಿಕ ಕಾಮಗಾರಿಗಳಾದ ವಸತಿ ಇರಬಹುದು, ದನದ ಶೆಡ್ಡು, ಇಲ್ಲ ಉದಿಬಹುದು ಅಥವಾ ತೆಂಗಿನ ಸಸಿ, ಮಾವು, ಇವೆಲ್ಲ ಕಾಮಗಾರಿಗಳನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮಾತ್ರ ಸಾಧ್ಯ. ಬೇರೆ ಯೋಜನೆಯಡಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೊಳಕ್ ಆಗೋದಿಲ್ಲ. ಆದ್ರಿಂದ ಅವುಗಳೆಲ್ಲ ಈ ಯೋಜನೆಯನ್ನ ಸದುಪಯೋಗ ಪಡಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಗ್ರಾಮ ಸಭೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಅನಿಲ್ ಪಾಟೀಲ್ ವಂಶಿ ಗ್ರಾಮ ಸಭೆಯನ್ನ ಮುಕ್ತಾಯ ಮಾಡ್ತಾರೆ.